ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ನಾವು ಪರಿಹಾರನ ಹುಡುಕೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾವು ಬಳಸುವಂಥದ್ದು ಕೆಮಿಕಲ್ ರಹಿತ ಪದಾರ್ಥನ ಬಳಸ್ಕೊಂಡು ಯಾವ ರೀತಿಯಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ತೆ ಅಂತ ಹೋಪ್ ಮಾಡ್ತೀನಿ. ಹಾಗೂ ಇಲ್ಲಿವರೆಗೂ ನೀವು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೂ ಈ ಥರ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಹಾಗೂ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಏನಂತ. ಇಲ್ಲಿ ನೋಡಿ, ನಾನು ಮೊಟ್ಟ ಮೊದಲು ತೊಗೊಂಡಿರೋವಂಥದ್ದು ಕಬ್ಬಿಣದ ಬಾಳ್ಗೆ. ಈ ಒಂದು ರೆಮಿಡಿ ಮಾಡೋಕ್ಕೆ ನಿಮಗೆ ಕಬ್ಬಿಣ ವಸ್ತುದೇ ಉಪಯೋಗನ ಮಾಡಬೇಕಾಗಿದೆ. ಯಾಕಂದರೆ ಇದರಲ್ಲಿ ಲೋಹ ಅಂಶ ಇರೋದರಿಂದ ಇದು ನಮ್ಮ ಕೂದಲಿಗಾಗಿ ಭಾಳಷ್ಟು ಒಳ್ಳೆಯದು. ಹಾಗಾಗಿ ಕಬ್ಬಿಣದ ತವಾ ತಗೋರಿ, ಕಬ್ಬಿಣ ಬಾಳ್ಗೆ, ಕಬ್ಬಿಣ ಬೋಲು ಏನಾದರೂ ತೋಳಿ. ಇವಾಗ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಒಂದಷ್ಟು ಲಿಂಬೆ ಹಣ್ಣಿನ ರಸ. ಲಿಂಬೆ ಹಣ್ಣಿನಲ್ಲಿ ವೈಟಮಿನ್ ಸಿ, ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಸ್ಕ್ಯಾಲ್ಪ್ ಮೇಲೆ ಯಾವುದೇ ಒಂದು ಇನ್ಫೆಕ್ಷನ್ ಇರಲಿ, ಡ್ರೈನೆಸ್ ಇರಲಿ ಅಥವಾ ಡ್ಯಾಂಡ್ರಫ್ ಇರಲಿ, ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಲಿಂಬೆ ಹಣ್ಣಿನಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ತೋರ್ತಾ ಇದ್ದೀನಿ. ಹಾಗೂ ಜೊತೆಗೆ ಇದು ಕಬ್ಬಿಣದಿಂದ ಇಂಟ್ರಾಕ್ಟ್ ಬಂದಾಗ ಕಪ್ಪು ಬಣ್ಣಕ್ಕೆ ಕೂಡ ತಿರುಗುತ್ತೆ. ಅದು ಹೇಗಂತ ಮುಂದೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಥರ ಜಾರೆಯನ್ನು ಇಟ್ಕೊಂಡು ಇದನ್ನು ಸೋರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ಹಾಗೆ ಡೈರೆಕ್ಟ್ ಹಾಕಿದ್ರು ಕೂಡ ಬೀಜ ಸೀಡ್ಸ್ ಬೀಳುತ್ತೆ, ಮತ್ತೆ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ನೋಡಿ, ಭಾಳಷ್ಟು ರೀತಿಯಲ್ಲಿ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಒಂದಷ್ಟು ಪೂರ್ತಿಯಾದ ಲಿಂಬೆ ಹಣ್ಣನ್ನು ಇದರಲ್ಲಿ ಹಾಕಿದ್ದೀನಿ. ಜ್ಯೂಸ್ ಅಂತೂ ಇವಾಗ ನಮ್ಮನ್ನು ಸಿಕ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ಅದು ಕೂಡ ಹೇಳ್ಕೊಡ್ತೀನಿ. ಖಂಡಿತ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ಈ ಒಂದು ಜ್ಯೂಸ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇದರಲ್ಲಿ ಏನಪ್ಪ ಇನ್ನೂ ಸೇರಿಸ್ತೀನಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಇವಾಗ ಇದರಲ್ಲಿ ನಾನು ಹಾಕ್ತಾ ಇರುವಂಥ ಇನ್ಸ್ಟೆಂಟ್ ಕಾಫಿ, ಯಾವುದೇ ಕಂಪನಿ ಕಾಫಿ ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕೊಳ್ಳಿ. ನನ್ನ ಹತ್ರ ನೆಸ್ಕ್ಯಾಫೆ ಇನ್ಸ್ಟೆಂಟ್ ಕಾಫಿ ಇತ್ತಂತ ಅದನ್ನು ಬಳಸ್ತಾ ಇದ್ದೀನಿ. ಕಾಫಿ ಹಾಕೋದ್ರಿಂದ ಇದರಲ್ಲಿರ್ತಕ್ಕಂಥ ಪೋಷಕಾಂಶ ನಮ್ಮ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡ್ತೇವೆ. ಹಾಗಾಗಿ ಕಾಫಿನ ಈ ಒಂದು ರೆಮಿಡಿಯಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಕಾಫಿ ಅಂತೂ ಸಾಮಾನ್ಯದಲ್ಲಿ ನಮ್ಮ ಅಡುಗೆ ಮನೆಯಲ್ಲೇ ಇದ್ದೇ ಇರುತ್ತೆ. ಜೊತೆಗೆ ಲಿಂಬೆಹಣ್ಣು ಕೂಡ. ಯಾವ ಒಂದು ಇಂಗ್ರೀಡಿಯೆಂಟ್ನ ತರೋಕ್ಕೆ ನಿಮಗೆ ಜಾಸ್ತಿ ಕಷ್ಟ ಇಲ್ಲಿ ಆಗೋದಿಲ್ಲ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಭೃಂಗರಾಜ ಪೌಡರ್ ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತೆ ಸಮಾನೆ. ನೈಸರ್ಗಿಕವಾಗಿ ಈ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ನಮಗೆ ಮೊಟ್ಟ ಮೊದಲು ನೆನಪು ಬರೋದೇ ಭೃಂಗರಾಜ ಪೌಡರ್. ಯಾಕಂದರೆ ಇದರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ. ನೋಡಿರಿ, ನೀವು ಜಸ್ಟ್ ಭೃಂಗರಾಜ ಎಲೆಗಳನ್ನು ನಿಮ್ಮ ಕೈ ಮೇಲೆ ಮ್ಯಾಶ್ ಮಾಡಿದ್ರೆ ಕೂಡ ಅದು ಕಪ್ಪು ಬಣ್ಣ ಆಗುತ್ತೆ. ನಾನು ನನ್ನ ವೀಡಿಯೋಸ್ನಲ್ಲಿ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಭೃಂಗರಾಜ್ ಹೇರ್ ಆಯಿಲ್ ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನು ಬಳಸೋದ್ರಿಂದ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಹೇರ್ ಫಾಲ್ ಸಮಸ್ಯೆ ಖಂಡಿತವಾಗಿ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಇವಾಗ ನೋಡಿ, ಭೃಂಗರಾಜ್ ಪೌಡರ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಒಂದು ಕೂಡ ಲಮ್ಸ್ ಇರಬಾರ್ದು. ಭಾಳಷ್ಟು ಈಸಿ ಆದಂಥ ರೆಮಿಡಿ ಇದೆ. ಜಾಸ್ತಿ ಟೈಮ್ ನಿಮಗೆ ಏನಿದು ತಗೊಳ್ಳೋದು ಇಲ್ಲ. ಮಾತ್ರ ಒಂದು 5 ನಿಮಿಷದಲ್ಲಿ ರೆಡಿ ಆಗಿರುವಂಥ ರೆಮಿಡಿ ಇದೆ. ಇದನ್ನು ಬಳಸ್ಕೊಂಡು ನೋಡಿ, ನೀವೇ ಇದರ ರಿಸಲ್ಟ್ ನೋಡಿ ಆಶ್ಚರ್ಯ ಪಡ್ತೀರ. ಇವಾಗ ನೋಡಿ, ಇದನ್ನಂತೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಹೇಗೆ ಹಚ್ಕೊಳ್ಳೋದು ಅಂತ ಅದು ಕೂಡ ಹೇಳ್ಕೊಡ್ತೀನಿ. ಜೊತೆಗೆ ಇದನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ಸ್ವಲ್ಪ ರೆಸ್ಟ್ ಮೇಲೆ ಇಡಬೇಕು. ಒಂದು 15-20 ನಿಮಿಷ ಅಷ್ಟೇ ಸಾಕು. ಇದಕ್ಕೆ ಮುಚ್ಚಳ ಮುಚ್ಚಿ ರೆಸ್ಟ್ ಮೇಲೆ ಇಡಬೇಕು. ನಂತರ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಅದು ಹೇಗಪ್ಪ ಯೂಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಮುಚ್ಚಳ ಮುಚ್ಚಿ ಇದನ್ನು ಕವರ್ ಮಾಡಾಯಿತು. 20 ಮಿನಿಟ್ಸ್ ಬಿಡಬೇಕು. ನಂತರ ತೋರಿಸ್ತೀನಿ. ಜಸ್ಟ್ ನಂತರ ಏನು ಮಾಡಬೇಕಂದ್ರೆ, ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಜಸ್ಟ್ 20 ಮಿನಿಟ್ಸ್ ಆಮೇಲೆ ಇದನ್ನು ತೆಗೆದಿದ್ದೀನಿ. ಎಷ್ಟು ಬ್ಲ್ಯಾಕ್ ಕಲರ್ಗೆ ತಿರುಗಿದೆ ಅಂತ ನೀವೇ ನಿಮ್ಮ ಕಣ್ಣಾರೆಯಲ್ಲಿ ನೋಡ್ಕೋಬಹುದು. ನಾನು ಯಾವುದೇ ಒಂದು ಮೆಹಂದಿ ಹಾಕಲಿಲ್ಲ, ಕೆಮಿಕಲ್ ಹಾಕಲಿಲ್ಲ, ಡೈ ಹಾಕಲಿಲ್ಲ, ಏನೂ ಇಲ್ಲ. ಜಸ್ಟ್ 4 ಇಂಗ್ರೀಡಿಯೆಂಟ್ನ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಂತೂ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ, ನೀವು ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು
ಅರ್ಧ ಗಂಟೆ ಇಲ್ಲ ನಿಮ್ಮ ಹತ್ರ ಟೈಮ್ ಇದ್ದರೆ 1 ಗಂಟೆ ಕಾಲ ಹಾಗೆ ಇದನ್ನು ಹಚ್ಕೊಂಡು ಬಿಟ್ಟುಬಿಡಿ. ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ. ಲೂಸ್ ಇದೆಯಪ್ಪ ಅಂಟ್ಕೊಳ್ಳೋದಿಲ್ಲ ಅಂತೀರಾ, ಕಾಟನ್ ತೊಗೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಸ್ಕ್ಯಾಲ್ಸ್ ಮೇಲೆ ಎಲ್ಲ ಕಡೆನೂ ಹಚ್ಕೊಳ್ಳಿ. ಕೆಲವೊಮ್ಮೆ ಡಾಯೇ ಕೆಲಸ ಮಾಡೋದು ವೀಕ್ಷಕರು, ಈ ಥರ ರೆಮಿಡೀಸ್ ಕೂಡ ಕೆಲಸ ಮಾಡುತ್ತವೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಬೇಕಾಗಿರುವಂಥ ರಿಸಲ್ಟ್ ಪಡ್ಕೋತೀರಾ. ವಾರದಲ್ಲಿ 1-3 ಸಲ ಮಾಡ್ತಾ ಬನ್ನಿ. ತಿಂಗಳವರೆಗೆ ಈ ಥರ ಮಾಡಿದ್ರೆ ನಿಮಗೆ ಬೆಳಕಿದ್ರ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಟೇಕ್ ಕೇರ್, ಬಾಯ್ ಬಾಯ್.